ಚಾನಲ್ಗೆ ಸ್ವಾಗತ. ಇವತ್ತು ನೆನೆಸಿಟ್ಟ ಕಡಲೆಕಾಳು ಸಾಂಬಾರು ಮಾಡೋಣ. ಈ ಮಳೆಗೆ ಚೆನ್ನಾಗಿರುತ್ತೆ. ಫಸ್ಟಿಗೆ ಒಂದು ಬೌಲ್ ಕಡಲೆಕಾಳು, ಒಂದು ಆಲೂಗೆಡ್ಡೆ, ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು, ಚಕ್ಕೆ, ಲವಂಗ, ತೆಂಗಿನ ತುರಿ, ಹುರ್ಗಡ್ಲೆ, ಖಾರದ ಪುಡಿ, ಕೊತ್ತಂಬರಿ ಪುಡಿ, 3 ಟೇಬಲ್ ಸ್ಪೂನು ಎಣ್ಣೆ, ಒಂದು ಸೀಳು ಈರುಳ್ಳಿ, ನೆನೆಸಿಟ್ಟ ಕಡಲೆಕಾಳು ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಯಾಕೆಂದರೆ ಅದು ನೀರಿನ ಅಂಶ ಎಲ್ಲ ಹೋದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಚೂರು ಎಣ್ಣೆ ಅದು ನೀರಿರುತ್ತಲ್ಲ, ಅದು ನೀರಿನ ಅಂಶ ಎಲ್ಲ ಹೋಗಬೇಕು. ಈಗ ಮಸಾಲೆಗೆ ಮಿಕ್ಸಿಗೆ ಹಾಕೋಣ. ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, 2 ಗೆಡ್ಡೆ ಈರುಳ್ಳಿ, ಚಕ್ಕೆ, ಲವಂಗ, 3 ಟೊಮೊಟೊ ಹಣ್ಣು, ಮಸಾಲೆ ಅಲ್ವಾ ಇದು ನಮ್ಮ ಗಿಡದಲ್ಲಿ ಬೆಳೆದಿತ್ತು, ಅದಕ್ಕೆ ಇದನ್ನು ಹಾಕ್ತಿದ್ದೀನಿ. ತೆಂಗಿನ ತುರಿ, ಹುರ್ಗಡ್ಲೆ, ಕಾಲು ಟೀ ಸ್ಪೂನು ಅರಿಶಿನ, 1 ಸ್ಪೂನು ಅರ್ಧ, ಕಾಲು ಟೀ ಸ್ಪೂನ್, ಒಂದು ಕಾಲು ಟೀ ಸ್ಪೂನು ಖಾರದ ಪುಡಿ. ಇದು ಬರೇ ಧನಿಯಾ ಪುಡಿ 2 ಸ್ಪೂನು. ಇಷ್ಟು ನುಣ್ಣಗೆ ಹರ್ಕೋಬೇಕು. ಪೇಸ್ಟ್ ಮಾಡಿದ ತಕ್ಷಣ ನೋಡಿ ಕಡಲೆಕಾಳು ಎಣ್ಣೆ ಚೆನ್ನಾಗಿ ರೋಸ್ಟ್ ಆಗಿದೆ. ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಅದು ರೋಸ್ಟ್ ಆದಮೇಲೆ ಈ ಮಸಾಲೆ ಹಾಕಿಟ್ಕೊಂಡಿರ್ತೀವಲ್ವ, ಇದನ್ನು ಹಾಕ್ಬೇಕು. 1-2 ನಿಮಿಷ ಈ ಥರ ಎಣ್ಣೆಯಲ್ಲೇ ಆ ಮಸಾಲೆ ಎಲ್ಲ ರೋಸ್ಟ್ ಮಾಡ್ಕೋಬೇಕು. ಈ ಚಳಿಗೆ ಕಡಲೆಕಾಳು ಸಾಂಬಾರು, ದೋಸೆ, ನಮ್ಮ ಮನೆಯಲ್ಲಿ ದೋಸೆ ಇವತ್ತು, ಅದಕ್ಕೆ ದೋಸೆಗೆ ಮಾಡಿದ್ದೀನಿ. ದೋಸೆ, ಮುದ್ದೆ, ಇಡ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಸಿ ಕಡಲೆಕಾಳು ನೆನೆಸಿಟ್ಟಿದ್ದು ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಆಲೂಗೆಡ್ಡೆ, ಬದನೆಕಾಯಿ ನಮ್ಮ ಮನೇಲಿ ತಿನ್ನಲ್ಲ, ಅದಕ್ಕೆ ಹಾಕೋದಿಲ್ಲ. ಆಲೂಗೆಡ್ಡೆ ಹಾಕ್ತೀನಿ. ಮಕ್ಕಳಿಗೆಲ್ಲ ಆಲೂಗೆಡ್ಡೆ ತುಂಬ ಇಷ್ಟ ಇರುತ್ತಲ್ವಾ, ಅದರಿಂದ ನೋಡಿ 2 ನಿಮಿಷ ಈ ಥರ ಮಸಾಲೆ ಒಳಗೆ 2 ನಿಮಿಷ ಕುದ್ರೆ ಸಾಕು. ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ. ರುಚಿಯಾಗಿದ್ದರೆ ಒಂದು ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ರುಚಿಯಾಗಿರಬೇಕು ಸಾಂಬಾರು. ರುಚಿಯಾಗಿದ್ದರೆ ನೀವೊಂದು ಕಮೆಂಟ್ ಹಾಕಿ, ಟೇಸ್ಟ್ ನೋಡಿ. ಇಷ್ಟೇ, ನಿಮಗೆ ಮಾಡೋದು ಮುಂದಕ್ಕೆ ಈ ಥರ ಚೆನ್ನಾಗಿ ರೋಸ್ಟ್ ಆಗಿದೆ, ಗೊತ್ತಾಗುತ್ತಲ್ಲ. ಚೆನ್ನಾಗಿ ರೋಸ್ಟ್ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋದು ಆಲೂಗೆಡ್ಡೆ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಕೆಟಲಲ್ಲಿ ಕಾಯಿಸಿಟ್ಕೊಂಡಿದ್ದೀನಿ, ಬೇಗ ಆಗಬೇಕಲ್ಲ. ಮಗ ಕಾಲೇಜ್ಗೆ ಹೋಗ್ತಾನೆ, ಅದರಿಂದ. ನಿಮ್ಗೆ ಯಾವ ಅದಕ್ಕೆ ಬೇಕು, ಗಟ್ಟಿ ಬೇಕಾ, ಮುದ್ದೆಗೆ ಬೇಕಾ, ಯಾವುದಕ್ಕೆ ಬೇಕು? ದೋಸೆಗಾದರೆ ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಇವತ್ತು ದೋಸೆ ನಮ್ಮ ಮನೇಲಿ, ಅದಕ್ಕೆ ದೋಸೆಗೆ ಮಾಡಿದ್ದೀನಿ. ನೋಡಿ ಇಷ್ಟು ಗಟ್ಟಿಗಿರಲಿ. ಈಗ ಒಂದು ಕೂಗು ಹಾಕಿದರೆ 2 ಕೂಗು, ಯಾಕೆಂದರೆ ನೆನೆಸಿಟ್ಟಿರ್ತೀವಲ್ಲ ಆಲೂಗೆಡ್ಡೆ, ಬೇಗ ಬೆಂದ್ಬಿಡುತ್ತೆ. 2 ಕೂಗು ಹಾಕ್ಸ್ರಿ. ನೋಡಿ ಇಷ್ಟು. ಇದಕ್ಕೆ 1 ಸ್ಪೂನು ಕಲ್ಲುಪ್ಪು, 1 ಸ್ಪೂನು ಕಲ್ಲುಪ್ಪು. ಕುದ್ಬಿಟ್ರೆ ನೋಡಿ ಈ ಥರ ಕುದೀತಾ ಇರ್ಬೇಕಾದ್ರೆ 2 ವಿಷಲ್ ಹಾಕ್ಸ್ಬಿಡೋಣ. ನೋಡಿ 2 ಕೂಗು ಆಗಿದೆ, ವಿಷಲ್ ನೋಡಿ. ಸಾಂಬಾರು ಎಷ್ಟು ಚೆನ್ನಾಗಾಗಿದೆ, ಕಡಲೆಕಾಳು ಸಾಂಬಾರು ನೋಡಿ.